ನಮಸ್ಕಾರ ಸ್ನೇಹಿತರೆ. ಬಿಜೆಪಿಯವರಿಗೆ ಕಬ್ಬಿಣದ ಕಡಲೆಕಾಯಿ ಅನ್ಸ್ಕೊಂಡಿರೋದು ದಕ್ಷಿಣದ ತಮಿಳುನಾಡು ಮತ್ತು ಕೇರಳದಲ್ಲಿ ಇನ್ನೂ ಪರಿಸ್ಥಿತಿ ಸುಧಾರಿಸಬೇಕಾಗಿದೆ. ಆದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಭದ್ರವಾಗಿ ನೆಲೆ ಊರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಣ್ಣಾಮಲೈ ಯಾವಾಗ ಬಿಜೆಪಿಯ ಸಾರಥ್ಯವನ್ನು ವಹಿಸಿಕೊಂಡ್ರೋ ತಮಿಳುನಾಡಿನಲ್ಲಿ ಚಿತ್ರಣವನ್ನೇ ಬದಲಿಸಿದ್ರು ಅಂತ ಹೇಳಬಹುದು. ಈಗ ಬಿಜೆಪಿ 2026ರ ಚುನಾವಣೆಗೆ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ. ಈ ಬಾರಿ ಬಿಜೆಪಿ ಶತಾಯಗತಾಯ ತಮಿಳುನಾಡಿನಲ್ಲಿ ಆಡಳಿತಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ಈ ಬಾರಿ ಫಲ ಸಿಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಆಡಳಿತವನ್ನು ಹಿಡಿಯೋ ಸಾಧ್ಯತೆ ಇದೆಯಾ? ಒಂದ್ ವೇಳೆ ಬಿಜೆಪಿ ಆಡಳಿತವನ್ನು ಹಿಡಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಮಾಡಬೇಕಾಗಿ ಬರ್ತದೆ, ಅಥವಾ ಈಗ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಅವರು ಅನುಸರಿಸ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮಿಳುನಾಡು ರಾಜಕೀಯ ಒಂದ್ ಸ್ವಲ್ಪ ವಿಚಿತ್ರ ರಾಜಕೀಯ ಅಂತ ಹೇಳ್ಬೋದು. ಅಲ್ಲಿ ಯಾವಾಗಲೂ ಕೂಡ ಅಷ್ಟೇ ಈ ದ್ರಾವಿಡ ಸಿದ್ಧಾಂತವನ್ನ ಇಟ್ಕೊಂಡೇ ಚುನಾವಣೆಯನ್ನ ನಡೆಸ್ತಾರೆ. ನಿಮ್ಗೆ ಗೊತ್ತಿದೆ, ಅಲ್ಲಿ ಎಐಡಿಎಂಕೆ ಮತ್ತು ಡಿಎಂಕೆ ನಡುವೆ ಯಾವಾಗಲೂ ಕೂಡ ಫೈಟ್ ನಡೀತಾ ಇರ್ತದೆ. ಒಮ್ಮೆ ಎಐಡಿಎಂಕೆ ಬಂದ್ರೆ ಇನ್ನೊಮ್ಮೆ ಡಿಎಂಕೆ ಬರ್ತದೆ. ಎರಡೂ ಪಕ್ಷಗಳು ಅಷ್ಟೇ ಈ ದ್ರಾವಿಡ ಸಿದ್ಧಾಂತವನ್ನೇ ಮಾತಾಡಿಕೊಂಡು ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡು ಬರ್ತಾನೆ ಇದೆ. ಆದ್ರೆ ಜಯಲಲಿತಾ ಅವರು ತೀರ್ಕೊಂಡ ನಂತರ ತಮಿಳುನಾಡು ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆ ಆಯ್ತು. ನಿಮ್ಗೆ ಗೊತ್ತಿದೆ, ಜಯಲಲಿತಾ ಅವರು ತೀರ್ಕೊಂಡ ಮೇಲೆ ಎಐಡಿಎಂಕೆ ಕೂಡ ಅಷ್ಟೇ ಪೀಸ್ ಆಗಿ ಹೋಯ್ತು ಅಂತಾನೆ ಹೇಳ್ಬೋದು. ಕೆಲವು ನಾಯಕರು ಪಕ್ಷವನ್ನೇ ಬಿಟ್ಟು ಹೊರಗಡೆ ಹೋದ್ರು ಬೇರೆ ಬೇರೆ ಕಾರಣಗಳಿಂದಾಗಿ. ಈಗ ಸದ್ಯಕ್ಕೆ ಎಐಡಿಎಂಕೆ ಮುನ್ನಡೆಸ್ತಾ ಇರೋದು ಪಳನಿಸ್ವಾಮಿ ಅವರು. ಇವರ ನೇತೃತ್ವದಲ್ಲಿ ಎಐಡಿಎಂಕೆ ಅಂತಹ ಪರ್ಫಾರ್ಮೆನ್ಸ್ ಏನು ಮಾಡ್ತಾ ಇಲ್ಲ. ಆದ್ರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಅವರಿಗೊಂದು ಚಾನ್ಸಸ್ ಕಾಣಿಸ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಲ್ಲಿರುವಂತಹ ಆಡಳಿತ ವಿರೋಧಿ ಅಲೆ, ಹಾಗೆ ಇವರು ಎನ್ಡಿಎ ತೆಕ್ಕೆಯಲ್ಲಿ ಇರುವಂತಹದ್ದು. ಇವರು ಎನ್ಡಿಎ ತೆಕ್ಕೆಯಲ್ಲಿ ಇರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ವೋಟ್ ಡಿವೈಡ್ ಆಗೋದನ್ನು ತಪ್ಪಿಸಬಹುದು. ಹಾಗಾಗಿ ಇವರಿಗೆ ಜಯ ಸಿಗುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರಬಹುದು, ಅಣ್ಣಾಮಲೈಯವರು ಬಿಜೆಪಿಯನ್ನ ಸೇರುವವರೆಗೂ ಕೂಡ ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ ಅಂತ ಹೇಳ್ಬಹುದು. ಎಐಡಿಎಂಕೆ ಜೊತೆಗೆ ಮೈತ್ರಿಯನ್ನು ಹೊಂದಿದ್ರು, ಆದ್ರೂ ಕೂಡ ಅವರಿಗೆ ಅದಷ್ಟೊಂದು ಯಶಸ್ಸು ಸಿಗ್ತಾ ಇರಲಿಲ್ಲ. ಆದ್ರೆ 2021ರ ಚುನಾವಣೆಯಲ್ಲಿ ಅಣ್ಣಾಮಲೈಯವರ ನೇತೃತ್ವದಲ್ಲಿ ಬಿಜೆಪಿ 4 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು. ಆದ್ರೆ ಖುದ್ದು ಅಣ್ಣಾಮಲೈಯವರು ತಮ್ಮ ಕ್ಷೇತ್ರದಿಂದ ಸೋತ್ರು. ಕೇವಲ ಒಂದು 5,000-6,000 ಓಟಿಂದ ಅವರು ಸೋತಿದ್ರು. ಆದ್ರೆ ಅಣ್ಣಾಮಲೈಯವರು ಸೋತೆ ಅಂತ ತಿಳ್ಕೊಂಡು ದೂರ ಕೂತ್ಕೊಳ್ಳಿಕ್ ಹೋಗಿಲ್ಲ. ಅದಕ್ಕೆ ಬದಲಾಗಿ ಪುನಃ ಪಕ್ಷದ ಸಂಘಟನೆಗಳಿದ್ರು. ನಿಮ್ಗೆ ಗೊತ್ತಿರಬಹುದು, ಈ ಲೋಕಸಭಾ ಚುನಾವಣೆಗಿಂತಲೂ ಮೊದಲು ಅಂದ್ರೆ 2024ಗಿಂತ ಮೊದಲು ಅವರು ಇಡೀ ತಮಿಳುನಾಡನ್ನ ಕಾಲ್ನಡಿಗೆ ಮೂಲಕವೇ ಕವರ್ ಮಾಡಿದ್ರು. ಅದಕ್ಕೆ ಒಂದು ಅವರು ಸ್ಲೋಗನ್ ಕೊಟ್ಟಿದ್ದು ಎನ್ ಮಣ್ ಎನ್ ಮಕ್ಕಳು ಅನ್ನೋ ಒಂದು ಸ್ಲೋಗನ್ ಕೊಟ್ಕೊಂಡು ಇಡೀ ತಮಿಳುನಾಡಿನಲ್ಲಿ ಓಡಾಡಿದ್ರು. ಅಭೂತಪೂರ್ವವಾದಂತಹ ಜನ ಬೆಂಬಲ ಅವರಿಗೆ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಅದೆಲ್ಲದೂ ಕೂಡ ಒಟ್ಟಾಗಿ ಕನ್ವರ್ಟ್ ಆಗ್ಲಿಲ್ಲ. ಆದ್ರೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಡಬಲ್ ಡಿಜಿಟ್ಗೆ ಪ್ರಮೋಷನ್ ನ ಪಡ್ಕೊಳ್ತು. ಅಂದ್ರೆ ಅವರ ವೋಟಿಂಗ್ ಶೇರ್ ಮಾತ್ರ ಜಾಸ್ತಿ ಆಯ್ತು. ಚುನಾವಣೆಯಲ್ಲಿ ಅವ್ರು ಸೋಲ್ಕೊಂಡ್ರು, ಒಬ್ರು ಕೂಡ ಗೆಲ್ಲಿಲ್ಲ. ಅದಕ್ಕೆ ಕಾರಣ ಎಐಡಿಎಂಕೆ ಜೊತೆಗಿದ್ದಂತ ಮೈತ್ರಿಯನ್ನ ಮುರಿದುಕೊಂಡಿರುವಂತಹದ್ದು. ಬೇರೆ ಬೇರೆ ಕಾರಣಗಳಿಂದಾಗಿ ಎಐಡಿಎಂಕೆ ಎನ್ಡಿಎ ತೆಕ್ಕೆಯಿಂದ ಹೊರಗಡೆ ಹೋಯ್ತು. ಹಾಗಾಗಿ ವೋಟ್ಸ್ ಡಿವೈಡ್ ಆಗಿರೋದ್ರಿಂದ ಡಿಎಂಕೆಗೆ ಅಲ್ಲಿ ಲಾಭ ಆಯ್ತು, ಅಥವಾ ಇಂಡಿ ಒಕ್ಕೂಟಕ್ಕೆ ಲಾಭ ಆಯ್ತು. ಆದ್ರೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಇವರೀಗ ಪುನಃ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಸುದ್ದಿಗಳ ಪ್ರಕಾರ ಈ ಬಾರಿ ಖಂಡಿತವಾಗಿ ಅಲ್ಲಿ ಎನ್ಡಿಎ ಅಧಿಕಾರವನ್ನ ಹಿಡಿತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಮಾಡ್ಕೊಳ್ತಾ ಇರುವಂತಹ ತಯಾರಿ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಈ ಬಾರಿ ತಮಿಳುನಾಡು ಚುನಾವಣೆಗೆ ಇನ್ನೊಂದು ಹೊಸ ಪಕ್ಷ ಸೇರ್ಕೊಂಡಿದೆ. ನಿಮ್ಗೆ ಗೊತ್ತಿದೆ, ನಟ ವಿಜಯ್ ಅವರ ಟಿವಿಕೆ ಪಕ್ಷ. ಈ ಪಕ್ಷ ಕೂಡ ಅಷ್ಟೇ ಬಹುದೊಡ್ಡದಂತ ಇಂಪ್ಯಾಕ್ಟ್ ಈ ಚುನಾವಣೆಯಲ್ಲಿ ಮಾಡಬಹುದು ಅಂತಕೊಂಡೆ ಎಲ್ಲರೂ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ವಿಜಯ್ಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಅನುಭವ ಇಲ್ಲ. ಆದ್ರೂ ಕೂಡ ನಿಮ್ಗೆ ಗೊತ್ತಿದೆ, ತಮಿಳುನಾಡಿನಲ್ಲಿ ಸಾಮಾನ್ಯವಾಗಿ ಸಿನಿಮಾ ನಟರು ಅಂತ ಹೇಳಿದ್ರೆ ಅವ್ರು ಯಾವುದೇ ಪಕ್ಷದಲ್ಲಿರಲಿ ಆತನಿಗೆ ವೋಟ್ ಹಾಕ್ತಾರೆ. ಆದ್ರಿಂದಾಗಿ ಈ ಬಾರಿ ಚುನಾವಣೆಯಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ. ಅಂದ್ರೆ ಅವ್ರು ಅಧಿಕಾರ ಹಿಡಿತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಹಳಷ್ಟು ಇಂಪ್ಯಾಕ್ಟ್ ಅನ್ನ ಈ ಚುನಾವಣೆಯಲ್ಲಿ ಅವ್ರು ಮಾಡ್ತಾರೆ. ಯಾಕಂದ್ರೆ ಅವರ ನಿಲುವು ಮತ್ತೆ ಈ ಡಿಎಂಕೆ ನಿಲುವು ಎಲ್ಲದು ಆಲ್ಮೋಸ್ಟ್ ಸೇಮ್ ಟೈಪ್ ಇದೆ. ಆದ್ರಿಂದಾಗಿ ಈ ಬಾರಿ ಡಿಎಂಕೆ ಮತಗಳನ್ನ ಇವರೊಂದಿಷ್ಟು ಒಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಸಮಸ್ಯೆ ಉಂಟಾಗೋದು ಖಂಡಿತವಾಗಿ ಡಿಎಂಕೆಗೆ ಅಂತಲೇ ಹೇಳ್ತಾ ಇದ್ದಾರೆ. ಆದ್ರೆ ವಿಜಯ್ ಏನಾದ್ರೂ ಮಾಡಿ ನಾನು ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಈಗ ಬರ್ತಾ ಇರುವಂತ ಸುದ್ದಿ ಪ್ರಕಾರ ಎನ್ಡಿಎ ತೆಕ್ಕೆಗೆ ಟಿವಿಕೆ ಪಕ್ಷ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣೆಯನ್ನ ಗೆಲ್ಬೇಕು ಅಂತ ಹೇಳಿದ್ರೆ ನಾನು ಮೈತ್ರಿ ಮಾಡ್ಕೊಳ್ಳೇಬೇಕು, ಈ ರೀತಿಯಾದಂತಹ ನಿಲುವನ್ನ ಈಗ ಟಿವಿಕೆ ಪಕ್ಷದ ವಿಜಯ್ ತಗೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಪ್ರಮುಖವಾಗಿ ಒಂದು 2-3 ಕಾರಣಗಳಿದೆ. ಅದೇನು ಅಂತ ಹೇಳಿದ್ರೆ, ಒಂದು ಕರೂರು ಕಾಲ್ ತುಳಿತದ ದುರಂತ. ನಿಮ್ಗೆ ಗೊತ್ತಿದೆ, ಕರೂರಿನಲ್ಲಿ ಒಂದು ಬಹುದೊಡ್ಡ ದುರಂತ ನಡೀತು. ವಿಜಯ್ ರ್ಯಾಲಿಗೆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ 41 ಜನರು ಕಾಲ್ ತುಳಿತದಿಂದ ಪ್ರಾಣವನ್ನ ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ ವಿಜಯ್ ಪರವಾಗಿ ನಿಂತಿದ್ದು ಅಣ್ಣಾಮಲೈಯವರು ವಿಜಯ್ ಪರವಾಗಿ ಹೇಳಿಕೆಯನ್ನು ಕೊಟ್ಟರು.
ಆವಾಗಲೇ ಎಲ್ರಿಗೂ ಒಂದ್ ರೀತಿಯಂತ ಡೌಟ್ ಬರ್ಲಿಕ್ಕೆ ಶುರು ಆಯ್ತು. ಅಣ್ಣಾಮಲೆಯವರು ಟಿವಿಕೆ ಪಕ್ಷದ ವಿಜಯದ ಬಗ್ಗೆ ಈ ರೀತಿಯಾಗಿ ಹೇಳಿಕೆ, ಅವ್ರಿಗೆ ಸಪೋರ್ಟ್ ಆಗಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಅಲ್ಲಿ ಏನೋ ನಡೀತಾ ಇದೆ ಅಂತ ಹೇಳ್ಕೊಂಡು, ಈ ಕಾಲ್ತುಳಿತದ ದುರಂತದಿಂದಾಗಿ ವಿಜಯ್ ಅವರ ಇಮೇಜ್ ಕೂಡ ಬಹಳಷ್ಟು ಡ್ಯಾಮೇಜ್ ಆಯ್ತು. ಕಾರಣ ಏನು ಅಂತ ಹೇಳಿದ್ರೆ ಡಿಎಂಕೆ ಇದನ್ನ ಉಪಯೋಗಿಸ್ಕೊಳ್ಳಿ ಶುರು ಮಾಡ್ತು. ಇದರ ಸಂಪೂರ್ಣ ಹೊಣೆಯನ್ನ ವಿಜಯ್ ತಲೆ ಮೇಲೆ ಹಾಕಿದ್ರು. ಪೊಲೀಸ್ ವೈಫಲ್ಯದ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಅಣ್ಣಾಮಲೆಯವರು ಇದರಲ್ಲಿ ವಿಜಯ್ ಯಾವುದೇ ತಪ್ಪಿಲ್ಲ, ಭದ್ರತಾ ವ್ಯವಸ್ಥೆಯನ್ನು ನೋಡ್ಬೇಕಾಗಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರಿಯಾದ ರೀತಿಯಲ್ಲಿ ಜನರನ್ನ ಹ್ಯಾಂಡಲ್ ಮಾಡಲಿಲ್ಲ, ಆದ್ರಿಂದಾಗಿ ಈ ರೀತಿ ಆಯ್ತು ಅಂತಕೊಂಡು ವಿಜಯ್ ಪರವಾಗಿ ಅಣ್ಣಾಮಲೆಯವರು ಬ್ಯಾಟಿಂಗ್ ನಡೆಸಿದ್ರು. ಅದಾದ್ಮೇಲೆ ಸತತವಾಗಿ ವಿಜಯ್ ಜೊತೆಗೆ ಅಮಿತ್ ಶಾ ಅವರು ಮಾತಾಡ್ತಾನೆ ಇದ್ದಾರೆ ಅಂತಕೊಂಡು ಹಲವಾರು ಸುದ್ದಿಗಳು ಬರ್ತಾ ಇತ್ತು. ಅಂದ್ರೆ ಏನಾದ್ರೂ ಮಾಡಿ ಇವ್ರನ್ನ NDA ತಕ್ಕೆ ತಗೊಂಡ್ರೆ ನಾವು ಅಧಿಕಾರವನ್ನ ಹಿಡಿಬಹುದು, ಈ ರೀತಿಯಾಗಿ ಯೋಚಿಸಿದಂತ ಅಮಿತ್ ಶಾ ಅವರು ವಿಜಯ್ ಜೊತೆಗೆ ಟಚ್ ನಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಬರ್ತಾ ಇರುವಂತ ಸುದ್ದಿ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಟಿವಿಕೆ ಪಕ್ಷ ಈ ಬಾರಿ NDA ತಕ್ಕೆಗೆ ಹೋಗ್ತದೆ ಅಂತೇಳಿ. ವಿಜಯ್ ಅವರು ಈ ರೀತಿಯಾದಂತಹ ನಿರ್ಧಾರ ತಗೊಳ್ಳಿಕ್ಕೆ ಅದ್ರ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಸಂಗೊಟ್ಟಯ್ಯನ್ ಅಂತೇಳಿ ಹೇಳ್ತಾರೆ. ನಿಮ್ಗೆ ಗೊತ್ತಿರಬಹುದು, ಸಂಗೊಟ್ಟಯ್ಯನ್ ಜಯಲಲಿತಾ ಅವರಿಗೆ ಅತ್ಯಂತ ಆತ್ಮೀಯರಾಗಿದ್ದಂತಹ ವ್ಯಕ್ತಿ. ಅವರು ಮೊದಲಿಂದನೂ ಕೂಡ AIADMKಲ್ಲೇ ಇದ್ದವರು. ಆದ್ರೆ ಪಳನಿಸ್ವಾಮಿ ಮತ್ತು ಸಂಗೊಟ್ಟಯ್ಯನ್ ನಡುವೆ ಏನೋ ಸಮಸ್ಯೆ ಉಂಟಾಗಿದ್ರಿಂದಾಗಿ ಅವರು ಪಕ್ಷವನ್ನ ಬಿಟ್ಟು ಹೊರ ಹೋಗ್ಬೇಕಾಗಿ ಬಂತು. ಅಂದ್ರೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಅದಕ್ಕೆ ಕಾರಣ ಮುಂದೆ ಹೇಳ್ತೇನೆ. ನಂತರ ಅವರು ಈಗ ಟಿವಿಕೆ ಪಕ್ಷವನ್ನ ಸೇರಿದ್ದಾರೆ. ಇಲ್ಲಿ ಸಂಗೊಟ್ಟಯ್ಯನ್ ಅವ್ರನ್ನ ಉಚ್ಚಾಟನೆ ಮಾಡ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಈ ಹಿಂದೆ AIADMKಲ್ಲಿ ಇದ್ದಂತಹ ಹಾಗೇನೆ ಮಾಜಿ ಮುಖ್ಯಮಂತ್ರಿ ಆದಂತಹ ಪನ್ನೀರ್ ಸೆಲ್ವಂ ಮತ್ತು ಇನ್ನೊಬ್ರು TTV ದಿನಕರನ್. ನಿಮ್ಗೆ ಗೊತ್ತಿರಬಹುದು, TTV ದಿನಕರನ್ ಜಯಲಲಿತಾ ಆಪ್ತೆ ಆದಂತಹ ಶಶಿಕಲಾ ಅವರ ಅಕ್ಕನ ಮಗ. ಈತ ಕೂಡ ಅಷ್ಟೇ ಪಕ್ಷವನ್ನ ಬಿಟ್ಟು ತನ್ನದೇ ಆದ ಒಂದು ಪಕ್ಷವನ್ನ ಮಾಡಿದ್ದಾನೆ. ಅದರಲ್ಲಿ ಆತ ಫೇಲ್ಯೂರ್ ಆಗಿದ್ದ. ಈಗ ಇವರಿಬ್ರು ಕೂಡ ಪುನಃ AIADMK ತರಲಿಕ್ಕೆ ಸಂಗೊಟ್ಟಯ್ಯನ್ ಪ್ರಯತ್ನಿಸ್ತಾ ಇದ್ರಂತೆ. ಹಾಗೇನೆ ಪಳನಿಸ್ವಾಮಿ ಅವರ ಹತ್ರ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಪಳನಿಸ್ವಾಮಿ ಅವರು ಶತಾಯಗತ ಇವರಿಬ್ಬರು ನಾವು ಪಕ್ಷ ಸೇರಿಸ್ಕೊಳ್ಳೋದು ಬೇಡ ಅಂತಕೊಂಡು ಅಡ್ಡಗಾಲ ಹಾಕಿದ್ರು. ಇದರಿಂದಾಗಿ ಇವ್ರ ನಡುವೆ ಮನಸ್ತಾಪ ಉಂಟಾಗಿ ಕೊನೆಗೆ ಸಂಗೊಟ್ಟಯ್ಯನ್ನ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಅಂತೇಳಿ ಹೇಳಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ತಕ್ಷಣ ಅವ್ರು ಹೋಗಿ ಟಿವಿಕೆ ಪಕ್ಷವನ್ನ ಸೇರ್ಕೊಂಡ್ರು. ಟಿವಿಕೆ ಪಕ್ಷದವರಿಗೂ ಕೂಡ ಅಷ್ಟೇ ಇಂತಹ ಹಿರಿಯ ಮತ್ತು ಅನುಭವ ಇರುವಂತಹ ಒಬ್ಬ ರಾಜಕಾರಣಿ ಬೇಕಿತ್ತು. ಹಾಗಾಗಿ ಸಂಗೊಟ್ಟಯ್ಯನ್ ಅವ್ರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡ್ಬಂದು ಅವರಿಗೆ ಬಹುದೊಡ್ಡದಂತ ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಈಗ ಬರ್ತಾ ಇರುವಂತ ಸುದ್ದಿ ಪ್ರಕಾರ ಸಂಗೊಟ್ಟಯ್ಯನ್ ಇಲ್ಲಿ NDA ತೆಕ್ಕೆಗೆ ಸೇರೋದು ಉತ್ತಮ ಅಂತೇಳಿ ಹೇಳಿ ದಳಪತಿ ವಿಜಯ್ಗೆ ಅಡ್ವೈಸ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕೊಟ್ಟಿರುವಂತ ಕಾರಣ ಏನು ಅಂತ ಹೇಳಿದ್ರೆ AIADMK, BJP ಮತ್ತು ಟಿವಿಕೆ ಮೂರು ಪಕ್ಷಗಳು ಒಟ್ಟಿಗೆ ಸೇರ್ಕೊಂಡ್ರೆ ಇಂಡಿ ಒಕ್ಕೂಟವನ್ನ ನಾವು ಸುಲಭವಾಗಿ ಸೋಲಿಸಬಹುದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಅಂತಹ ನೆಲೆ ಇಲ್ಲ. ಆದ್ರೆ DMK ಜೊತೆಗೆ ಅವರು ಮೈತ್ರಿಯಲ್ಲಿದ್ದಾರೆ. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇಂಡಿ ಒಕ್ಕೂಟದಿಂದ ಈ ಚುನಾವಣೆಯನ್ನ ಎದುರಿಸ್ತಾರ DMK ಅಥವಾ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ಎದುರಿಸ್ತಾರ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತವ್ರು ಇಂಡಿ ಒಕ್ಕೂಟದಲ್ಲಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಆ ರೀತಿಯಾದ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ DMKಯಲ್ಲಿ ಏಕಾಂಗಿಯಾಗಿ ಹೋರಾಡುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಟಿವಿಕೆ ಏನಾದ್ರೂ NDA ಜೊತೆ ಸೇರ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಗೆಲುವನ್ನ ಸಾಧಿಸ್ತೇವೆ, ಈ ರೀತಿಯಾಗಿ ಸಂಗೊಟ್ಟಯ್ಯನ್ ವಿಜಯನ ಕನ್ವಿನ್ಸ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಟಿವಿಕೆ ಪಕ್ಷ NDA ತಕ್ಕೆ ಸೇರುವಂತ ಸಾಧ್ಯತೆ ಇದೆ. ಅದಲ್ಲದೆ ಸಂಗೊಟ್ಟಯ್ಯನ್ ಪನ್ನೀರ್ ಸೆಲ್ವಂ ಮತ್ತೆ TTV ದಿನಕರನ್ನ ಟಿವಿಕೆಗೆ ಸೇರಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಅವರಿಬ್ರು ಕೂಡ ಟಿವಿಕೆಯನ್ನ ಸೇರಿದ್ರೆ ಆಗ ಪಕ್ಷ ಇನ್ನಷ್ಟು ಬಲಿಷ್ಠವಾಗ್ತದೆ. ಇದರಿಂದಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಹೆಲ್ಪ್ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಸಂಗೊಟ್ಟಯ್ಯನ್ ಕೆಲಸ ಮಾಡ್ತಾ ಇದ್ದಾರೆ. ಇದಲ್ಲದೆ BJP ಅವರಿಗೆ ತಮಿಳುನಾಡಿನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಗ್ತಾ ಇರೋದು ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ರಾಧಾಕೃಷ್ಣನ್ ಅವರು. ನಿಮ್ಗೆ ಗೊತ್ತಿದೆ, ಅವರು ತಮಿಳುನಾಡಿನವರು. ಈ ಸಾರಿ ಉಪರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ರಾಧಾಕೃಷ್ಣನ್ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಗೌಂಡರ ಸಮುದಾಯದವರು ಈ ಬಾರಿ ಬಿಜೆಪಿಯನ್ನ ಬೆಂಬಲಿಸ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ರಾಧಾಕೃಷ್ಣ ಅವರು ಅಲ್ಲಿಯ ಪ್ರಬಲ ಸಮುದಾಯವಾದಂತಹ ಗೌಂಡರ್ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಈ ಗೌಂಡರ್ಗಳು ಏನಿದ್ದಾರೆ ಇವರು ಬಿಜೆಪಿಯ ಕೈ ಹಿಡಿಯುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ತಮಿಳುನಾಡು ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ತಮಿಳು ಭಾಷೆ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾತಾಡ್ತಾನೆ ಇದ್ದಾರೆ. ಅಲ್ಲದೆ ಹಲವಾರು ತಮಿಳುನಾಡು ದೇವಾಲಯಗಳಿಗೆ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಬಹಳಷ್ಟು ವಿಸಿಟ್ ಕೊಡ್ತಾ ಇದ್ದಾರೆ. ಇದೆಲ್ಲವೂ ನೀವು ಗಮನಿಸಿರ್ತೀರಾ. ಇದೆಲ್ಲದೂ ಕೂಡ ಮುಂದಿನ ಚುನಾವಣೆಯಲ್ಲಿ ಮತಗಳಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಬಾರಿ ಅಲ್ಲಿ NDA ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆ. ಹಾಗೇನೆ ಅಲ್ಲಿ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಇದು ಕೂಡ ಅಷ್ಟೇ DMKಗೆ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ. ಅದಲ್ಲದೆ ಸತತವಾಗಿ ಹಿಂದೂಗಳ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡುವಂತಹ MK ಸ್ಟಾಲಿನ್ ಮತ್ತು ಆತನ ಮಗ ಉದಯನಿಧಿ ಸ್ಟಾಲಿನ್, ಇವರಿಂದಾಗಿ ಹಿಂದೂಗಳು ಕೂಡ ಈ ಬಾರಿ ಒಗ್ಗಟ್ಟಾಗಿ ಬಿಜೆಪಿಯ ಕೈ ಹಿಡಿಯುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದೆಲ್ಲದರ ಜೊತೆಗೆ ಅಣ್ಣಾಮಲೆಯವರ ಇಂಪ್ಯಾಕ್ಟ್ ಕೂಡ ಈ ಬಾರಿ ಚುನಾವಣೆಯಲ್ಲಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇದೆಲ್ಲದರಿಂದಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿ NDA ಅಧಿಕಾರವನ್ನು ಹಿಡಿಯುವ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ.
ಚುನಾವಣೆ ಇನ್ನು 4-5 ತಿಂಗಳುಗಳಿದೆ. ಅಷ್ಟರೊಳಗಡೆ ತಮಿಳುನಾಡಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇರ್ತದೆ. ಹಾಗೇನೆ ಅಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆ ಕೂಡ ಈ ಬಾರಿ ಚುನಾವಣೆಯಲ್ಲಿ ಬಹುದೊಡ್ಡ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇದೆ. ನೀವು ನೋಡಿದ್ದೀರಾ ಬಿಹಾರಲ್ಲಿ ಏನಾಯ್ತು ಅಂತ ಕೊಂಡು. SIR ನ ವಿರೋಧಿಸ್ತಿದ್ದಂತಹ ಕಾಂಗ್ರೆಸ್ ಮತ್ತು RJD ಧೂಳಿಪಟವಾಗಿ ಹೋಗಿದ್ದು ನೋಡಿದ್ದೀರಾ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ DMK ಅವರು SIR ನ ವಿರೋಧಿಸ್ತಾ ಇದ್ದಾರೆ. ಇದರಿಂದಾಗಿ ಒಂದಿಷ್ಟು ವೋಟ್ಗಳು ಈ ಬಾರಿ DMK ಕೈ ತಪ್ಪಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದಕ್ಕೂ ನಾವು ಚುನಾವಣೆವರೆಗೆ ಕಾಯಲೇಬೇಕಾಗ್ತದೆ. ಬಟ್ ಅಷ್ಟರೊಳಗಡೆ ಬಹಳಷ್ಟು ವಿದ್ಯಮಾನಗಳಲ್ಲಿ ನಡೀತಾ ಇರ್ತದೆ. ಯಾವುದೇ ರೀತಿಯಾದಂತಹ ವಿದ್ಯಮಾನಗಳು ನಡೀತಾ ಇದ್ರು ಕೂಡ ಅದನ್ನ ಆಗಾಗ ಅಪ್ಡೇಟ್ ಮಾಡ್ತಾನೆ ಇರ್ತೇನೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಮುಂದಿನ ಚುನಾವಣೆಯಲ್ಲಿ NDA ತಮಿಳುನಾಡಿನಲ್ಲಿ ಅಧಿಕಾರವನ್ನು ಹಿಡಿಯುವ ಮುಖಾಂತರ ಇತಿಹಾಸವನ್ನ ಸೃಷ್ಟಿಸ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.